ಹಾಯ್ ಫ್ರೆಂಡ್ಸ್, ಇದು ಮಸ್ತ್ ಮಗ ಚಾನೆಲ್ನ ಇಂಟರ್ನ್ಯಾಷನಲ್ ಬುಲೆಟಿನ್ ಸುತ್ತು ಜಗತ್ತು. ಮಧ್ಯಪ್ರಾಚ್ಯದಲ್ಲಿ ನಡೀತಿರೋ ಸಂಘರ್ಷ ಈಗ ಮತ್ತಷ್ಟು ಭಯಾನಕ ರೂಪ ಪಡ್ಕೊಳ್ತಿದೆ. ಈಗ ಮತ್ತೆ ದಿಢೀರಂತ ಇರಾನ್ ಗಲ್ಫ್ ದೇಶಗಳ ಮೇಲೆ ದೊಡ್ಡ ಅಟ್ಯಾಕ್ ಮಾಡಿದೆ. ಯಾವ ರೀತಿಯ ಅಟ್ಯಾಕ್ ಅಂದ್ರೆ, ಏಕಕಾಲಕ್ಕೆ ಸೌದಿ, ಯುಎಇ, ಕುವೈತ್ಗಳ ಮೇಲೆ ಮಿಸೈಲ್ ಮತ್ತು ಡ್ರೋನ್ ಮಳೆಯಾಗಿದೆ. ರಸ್ತೆಗಳ ಮೇಲೆ ಮಿಸೈಲ್ ಬಿದ್ದಿವೆ. ಸಾವು ನೋವು ಕೂಡ ಸಂಭವಿಸಿದೆ. ಇರಾನಿನ ಆರ್ಭಟಕ್ಕೆ ಯುಎಇ ತನ್ನ ಏರ್ಪೋರ್ಟ್ ಅನ್ನೇ ಕ್ಲೋಸ್ ಮಾಡೋ ಹಂತ ತಲುಪಿದೆ. ಮೊದಲಿಗೆ ಸೌದಿ ಕಡೆ ಬರೋದಾದ್ರೆ, ಸೌದಿ ಅರೇಬಿಯಾ ಮೇಲೆ ಕೆಲವೇ ಗಂಟೆಗಳಲ್ಲಿ 60ಕ್ಕೂ ಹೆಚ್ಚು ಡ್ರೋನ್ಗಳನ್ನು ಇರಾನ್ ಹಾರಿಸಿದೆ. ಅಮೆರಿಕಾಗೆ ಸಂಬಂಧಪಟ್ಟ ಪ್ರಮುಖ ನೆಲೆಗಳು, ತೈಲ ಶುದ್ಧೀಕರಣ ಘಟಕಗಳು, ಇನ್ನಿತರ ಕೇಂದ್ರಗಳನ್ನು ಗುರಿಯಾಗಿಸಿ ಈ ದಾಳಿ ಮಾಡಲಾಗಿದೆ. ಆದರೆ ನಾವು ಈ ಡ್ರೋನ್ಗಳನ್ನೆಲ್ಲ ಆಕಾಶದಲ್ಲೇ ಹೊಡೆದಾಕಿದ್ದೀವಿ ಅಂತ ಸೌದಿ ರಕ್ಷಣಾ ಸಚಿವಾಲಯ ಹೇಳಿದೆ. ಇದರ ಬೆನ್ನಲ್ಲೇ ಸೌದಿಯ ಪೂರ್ವ ಭಾಗದ ಮೇಲೂ ಇರಾನ್ ಅಲೆ ಅಲೆಯಾಗಿ ಡ್ರೋನ್ ಬಿಟ್ಟಿದೆ. ಒಟ್ಟು 3 ಹಂತದಲ್ಲಿ ನಮ್ಮ ಭೂ ಪ್ರದೇಶಕ್ಕೆ ಡ್ರೋನ್ ಹಾರಿ ಬಂತು. ಎಲ್ಲಾ ಡ್ರೋನ್ಗಳನ್ನ ನಾವು ಆಕಾಶದಲ್ಲೇ ಹೊಡೆದಾಕಿದ್ದೀವಿ ಅಂತ ಸೌದಿ ಹೇಳಿದೆ. ಮತ್ತೊಂದು ಕಡೆ ಯುಎಇ ಮೇಲೂ ಮಿಸೈಲ್ ಮಳೆಗರೆದಿದೆ. ರಾಜಧಾನಿ ಅಬುಧಾಬಿಯ ರಸ್ತೆ ಒಂದರಲ್ಲಿ ನಾಗರಿಕರು ಹೋಗ್ತಿದ್ದ ಕಾರಿನ ಮೇಲೆ ಮಿಸೈಲ್ ಬಂದು ಬಿದ್ದಿದೆ. ಅಲ್ ಬಹ್ಯಾ ಪ್ರದೇಶದಲ್ಲಿ ಈ ಘಟನೆಯಾಗಿದೆ. ಪರಿಣಾಮ ಒಬ್ಬರು ಪ್ಯಾಲೆಸ್ಟೈನ್ ಮೂಲದ ವ್ಯಕ್ತಿ ಮೃತಪಟ್ಟಿದ್ದಾರೆ. ಜೊತೆಗೆ ಇರಾನ್ ಕಡೆಯಿಂದ ಈಗಲೂ ಸಾಲು ಸಾಲಾಗಿ ಮಿಸೈಲ್ ಹಾಗೂ ಡ್ರೋನ್ಗಳು ಬರ್ತಿವೆ. ನಮ್ಮ ಏರ್ ಡಿಫೆನ್ಸ್ ಸಿಸ್ಟಮ್ಗಳು ಇದಕ್ಕಾಗಿ ಕಾರ್ಯಾಚರಣೆ ನಡೆಸುತ್ತಿದೆ ಅಂತ ಯುಎಇ ರಕ್ಷಣಾ ಸಚಿವಾಲಯ ಹೇಳಿದೆ. ಸಾರ್ವಜನಿಕರು ಕೇವಲ ಅಧಿಕೃತ ಮೂಲಗಳಿಂದ ಬರೋ ಮಾಹಿತಿಯನ್ನಷ್ಟೇ ನಂಬಬೇಕು. ಯಾವುದೇ ಕಾರಣಕ್ಕೂ ವದಂತಿಗಳನ್ನ ಹಾಗೂ ಸುಳ್ಳು ಸುದ್ದಿಗಳನ್ನ ಹರಡಬೇಡಿ ಅಂತ ಯುಎಇ ಸರ್ಕಾರ ಅಲ್ಲಿನ ಜನರಿಗೆ ಸೂಚನೆ ನೀಡಿದೆ. ಇನ್ನು ಕುವೈತ್ ಮೇಲೆ ಇರಾನ್ ಡ್ರೋನ್ಗಳನ್ನ ಹಾರಿಸಿದೆ. ಆದರೆ ನಾವು ಈ ಡ್ರೋನ್ಗಳನ್ನ ಯಶಸ್ವಿಯಾಗಿ ಹೊಡೆದುರುಳಿಸಿದ್ದೀವಿ ಅಂತ ಕುವೈತ್ನ ನ್ಯಾಷನಲ್ ಗಾರ್ಡ್ ಹೇಳಿದೆ. ಇನ್ನು ಈ ತರ ದಾಳಿಗಳು ಹೆಚ್ಚಾಗ್ತಿದ್ದಂತೆ ಮಿಡಲ್ ಈಸ್ಟ್ನ ವಿಮಾನ ಸಂಚಾರದಲ್ಲಿ ಭಾರಿ ಅಸ್ತವ್ಯಸ್ತ ಉಂಟಾಗಿದೆ. ದುಬೈ ಇಂಟರ್ ನ್ಯಾಷನಲ್ ಏರ್ಪೋರ್ಟ್ ಕಾರ್ಯಾಚರಣೆಯನ್ನ ಸಂಪೂರ್ಣವಾಗಿ ಬಂದ್ ಮಾಡಲಾಗಿತ್ತು. ಇದರ ಪರಿಣಾಮ ಮಾರ್ಗ ಮಧ್ಯೆ ಹಲವು ವಿಮಾನಗಳು ಮತ್ತೆ ಹೊರಟ ಜಾಗಕ್ಕೆ ವಾಪಸ್ ಆಗಿವೆ. ಮತ್ತೊಂದು ಕಡೆ ಕತಾರ್ ಏರ್ವೇಸ್ ಸದ್ಯಕ್ಕೆ ತನ್ನ ರೆಗ್ಯುಲರ್ ವಿಮಾನ ಸಂಚಾರವನ್ನ ಸಂಪೂರ್ಣ ಬಂದ್ ಮಾಡಿರುವುದಾಗಿ ಹೇಳಿದೆ. ಮಾರ್ಚ್ 18ರಿಂದ 28ರವರೆಗೆ ಕೇವಲ ಸೀಮಿತ ಸಂಖ್ಯೆಯ ವಿಮಾನಗಳನ್ನು ಮಾತ್ರ ಆಪರೇಟ್ ಮಾಡುವುದಾಗಿ ಘೋಷಿಸಿದೆ. ಇನ್ನು ತಮ್ಮ ಹಾಗೂ ತಮ್ಮ ನೆರೆ ದೇಶಗಳ ಮೇಲಾಗ್ತಿರೋ ದಾಳಿ ಬಗ್ಗೆ ಸೌದಿ ಇರಾನ್ ವಿರುದ್ಧ ತೀವ್ರ ಅಸಮಾಧಾನ ಹೊರಹಾಕಿದೆ. ಇರಾನ್ ಮೇಲೆ ಇದೇ ರೀತಿ ಭೀಕರ ದಾಳಿಯನ್ನ ಕಂಟಿನ್ಯೂ ಮಾಡಿ ಅವರನ್ನ ಬಗ್ಗು ಬಡಿರಿ ಅಂತ ಅಮೆರಿಕ ಅಧ್ಯಕ್ಷ ಟ್ರಂಪ್ಗೆ ಸೌದಿ ಯುವರಾಜ ಮೊಹಮ್ಮದ್ ಬಿನ್ ಸಲ್ಮಾನ್ ಒತ್ತಾಯ ಮಾಡಿದ್ದಾರೆ. ಹೀಗಂತ ದಿ ನ್ಯೂಯಾರ್ಕ್ ಟೈಮ್ಸ್ ರಿಪೋರ್ಟ್ ಮಾಡಿದೆ. ಇನ್ನು ಇಸ್ರೇಲ್ ಮೇಲೂ ಅಲೆ ಅಲೆಯಾಗಿ ಇರಾನ್ ಮಿಸೈಲ್ ಹಾರಿಬಿಟ್ಟಿದೆ. ಹಲವು ಕಡೆ ಸೈರನ್ಗಳು ಮೊಳಗಿವೆ, ಆದರೆ ಹೆಚ್ಚಿನ ಹಾನಿಯಾಗಿಲ್ಲ ಅಂತ ಇಸ್ರೇಲ್ ಸರ್ಕಾರ ಮಾಹಿತಿ ಹಂಚಿಕೊಂಡಿದೆ. ಇನ್ನು ಈ ಯುದ್ಧದಲ್ಲಿ ಇರಾನ್ ಈಗ ಅಡ್ವಾನ್ಸ್ಡ್ ಮಿಸೈಲ್ಗಳನ್ನು ಲಾಂಚ್ ಮಾಡೋಕೆ ಶುರು ಮಾಡಿದೆ. ಇದೇ ಮೊದಲ ಬಾರಿಗೆ ಅಮೆರಿಕ ಮತ್ತು ಇಸ್ರೇಲ್ ನೆಲೆಗಳ ಮೇಲೆ ಡ್ಯಾನ್ಸಿಂಗ್ ಮಿಸೈಲ್ ಅಂತ ಕರೆಯಲಾಗುವ ಸಜ್ಜಿಲ್ ಮಿಸೈಲ್ ಅನ್ನ ಹಾರಿಸಿದೆ. ಇದೊಂದು ಸಾಲಿಡ್ ಫ್ಯೂಯಲ್ ಬಳಸೋ ಮೀಡಿಯಂ ರೇಂಜ್ ಬ್ಯಾಲಿಸ್ಟಿಕ್ ಮಿಸೈಲ್. ಇದು ಸುಮಾರು 2000 ಕಿಲೋಮೀಟರ್ ವರೆಗೆ ಚಲಿಸಿ ಟಾರ್ಗೆಟ್ ಅನ್ನ ಹೊಡೆಯುತ್ತೆ. 700 ಕೆಜಿಗೂ ಹೆಚ್ಚು ತೂಕದ ಸ್ಫೋಟಕಗಳನ್ನು ಹೊತ್ತೊಯ್ಯಬಲ್ಲದು. ಈ ಮಿಸೈಲ್ ಆಕಾಶದಲ್ಲಿ ಅತಿ ಎತ್ತರದಲ್ಲಿ ಹಾರುವಾಗ ತನ್ನ ದಿಕ್ಕನ್ನ ಬದಲಿಸೋ ವಿಶೇಷ ಶಕ್ತಿ ಹೊಂದಿದೆ. ಹೀಗಾಗಿ ಇದಕ್ಕೆ ಡ್ಯಾನ್ಸಿಂಗ್ ಮಿಸೈಲ್ ಅಂತ ಅಡ್ಡ ಹೆಸರು ಇಡಲಾಗಿದೆ. ಇದನ್ನ ಅಶುರಾ ಮಿಸೈಲ್ ಅಂತಲೂ ಕರೀತಾರೆ. ಇದು ಇರಾನಿನ ಅತ್ಯಂತ ಪ್ರಮುಖ ಅಸ್ತ್ರ. ಈ ಮಿಸೈಲ್ನ ಬಗ್ಗೆ ನಾವು ವಿಶೇಷ ವರದಿಯಲ್ಲಿ ಮಾಹಿತಿ ಕೊಡ್ತಿದ್ದೀವಿ, ನೀವು ಅದನ್ನ ವೀಕ್ಷಣೆ ಮಾಡಬಹುದು. ಇನ್ನ ಇಸ್ರೇಲ್ ಪ್ರಧಾನಿ ಬೆಂಜಮಿನ್ ನೆತನ್ಯಾಹುರ ಹತ್ಯೆಯಾಗಿರ್ಬೋದಾ ಅನ್ನೋ ಕಾನ್ಫರೆನ್ಸಿ ಥಿಯರಿ ಸೋಷಿಯಲ್ ಮೀಡಿಯಾದಲ್ಲಿ ಭಾರಿ ಸದ್ದು ಮಾಡ್ತಿದೆ. ಇದಕ್ಕೀಗ ಖುದ್ದು ನೆತನ್ಯಾಹು ತಮ್ಮ ವಿಡಿಯೋ ರಿಲೀಸ್ ಮಾಡಿ ರಿಯಾಕ್ಟ್ ಮಾಡಿದ್ದಾರೆ. ಒಂದು ಕಾಫಿ ಶಾಪ್ನಲ್ಲಿ ಕಾಫಿ ತಗೊಂಡು ಮಾತನಾಡಿದ ಅವರು, ನಾನು ಕಾಫಿಗೋಸ್ಕರ ಸಾಯ್ತೀನಿ ಅಂತ ಕಾಮಿಡಿ ಮಾಡಿದ್ದಾರೆ. ಅಂದ್ರೆ ನನಗೆ ಕಾಫಿ ಅಂದ್ರೆ ತುಂಬಾ ಇಷ್ಟ ಅಂದಿದ್ದಾರೆ. ಜೊತೆಗೆ ನಾನು ನನ್ನ ಜನರಿಗೋಸ್ಕರ ಸಾಯ್ತಿದ್ದೇನೆ ಅಂತಲೂ ಹೇಳಿದ್ದಾರೆ. ನಂತರ ತಮ್ಮ 2 ಕೈಗಳನ್ನ ಎತ್ತಿ ತೋರಿಸಿದ್ದಾರೆ. ನೋಡಿ 5 ಬೆರಳುಗಳಿವೆ ಅಂದಿದ್ದಾರೆ. ಇತ್ತೀಚೆಗಷ್ಟೇ ನೆತನ್ಯಾಹು ಒಂದು ವಿಡಿಯೋ ಪೋಸ್ಟ್ ಮಾಡಿದ್ರು. ಅದರಲ್ಲಿ ಅವರ ಒಂದು ಕೈಯಲ್ಲಿ 6 ಬೆರಳುಗಳು ಕಾಣ್ತು ಅಂತ ಸೋಷಿಯಲ್ ಮೀಡಿಯಾದಲ್ಲಿ ಅವರು ಸತ್ತಿರ್ಬೋದು ಅನ್ನೋ ಊಹಾಪೋಹಗಳು ಹರಿದಾಡೋಕೆ ಶುರುವಾದ್ವು. ಈಗ ನೆತನ್ಯಾಹು ಅದಕ್ಕೆಲ್ಲ ಉತ್ತರ ಕೊಟ್ಟಿದ್ದಾರೆ. ಇತ್ತ ಈ ಯುದ್ಧದಲ್ಲಿ ನಾವು ಒಂಟಿಯಲ್ಲ, ನಮಗೂ ನಮ್ಮ ಮಿತ್ರರ ಸಹಾಯ ಇದೆ ಅಂತ ಇರಾನ್ನ ವಿದೇಶಾಂಗ ಸಚಿವ ಅಬ್ಬಾಸ್ ಅರಾಕ್ಚಿ ದೊಡ್ಡ ಸ್ಟೇಟ್ಮೆಂಟ್ ಕೊಟ್ಟಿದ್ದಾರೆ. ಚೀನಾ ಮತ್ತು ರಷ್ಯಾ ನಮ್ಮ ಸ್ಟ್ರಾಟಜಿಕ್ ಪಾರ್ಟ್ನರ್ಸ್. ನಮ್ಮ ಸಂಘರ್ಷದಲ್ಲಿ ನಮಗೆ ಅವರು ಸಹಕಾರ ನೀಡ್ತಿದ್ದಾರೆ. ಅದರಲ್ಲಿ ಸೇನಾ ಸಹಕಾರವೂ ಸೇರ್ಕೊಂಡಿದೆ. ನಾನು ಇದರ ಬಗ್ಗೆ ಹೆಚ್ಚಿಗೆ ಏನು ಹೇಳಲ್ಲ, ಆದರೆ ಇವೆರಡೂ ದೇಶಗಳಿಂದ ನಮಗೆ ರಾಜಕೀಯವಾಗಿ, ಆರ್ಥಿಕವಾಗಿ ಮತ್ತು ಸೇನೆಗೂ ಒಂದೊಳ್ಳೆ ಕೋಆಪರೇಷನ್ ಸಿಗ್ತಿದೆ ಅಂತ ಇಂಟರ್ವ್ಯೂ ಒಂದರಲ್ಲಿ ಹೇಳಿದ್ದಾರೆ. ಜೊತೆಗೆ ಹಾರ್ಮುಜ್ ಜಲಸಂಧಿನ ಸಂಪೂರ್ಣವಾಗಿ ತೆರೆಯುವ ಯಾವುದೇ ಯೋಚನೆ ಇಲ್ಲ ಅಂದಿದ್ದಾರೆ. ಹಾಗೆ
ನಮ್ಮ ಕಾರ್ಗ್ ಐಲ್ಯಾಂಡ್ ಮೇಲೆ ಅಮೆರಿಕ ನಡೆಸಿದ ದಾಳಿಯಿಂದ ನಮಗೇನೂ ಸಮಸ್ಯೆ ಆಗಿಲ್ಲ. ನಮ್ಮ ತೈಲ ಮತ್ತು ಇಂಧನ ಇನ್ಫ್ರಾಗಳ ಮೇಲೆ ದಾಳಿಯಾದ್ರೆ ನಾವು ಪ್ರತೀಕಾರ ಹೇಳ್ತೀವಿ ಅನ್ನೋದನ್ನ ನಮ್ಮ ಸಶಸ್ತ್ರ ಪಡೆಗಳು ಆಲ್ರೆಡಿ ತೋರಿಸಿದ್ದಾರೆ. ಈ ಭಾಗದಲ್ಲಿರೋ ಅಮೆರಿಕದ ಕಂಪನಿಗಳಿಗೆ ಸಂಬಂಧಪಟ್ಟ ಯಾವುದೇ ಎನರ್ಜಿ ಇನ್ಫ್ರಾಗಳಿರಲಿ ಅದನ್ನ ನಾವು ಅಟ್ಯಾಕ್ ಮಾಡ್ತೀವಿ ಅಂತ ಎಚ್ಚರಿಕೆ ನೀಡಿದ್ದಾರೆ. ಇತ್ತ ಇಸ್ರೇಲ್ ಕೂಡ ದೊಡ್ಡ ಕ್ಯಾಂಪೇನ್ ಮಾಡ್ತಿದ್ದೀವಿ ಅಂತ ಹೇಳಿದೆ. ಇಸ್ರೇಲಿನ ರಕ್ಷಣಾ ಪಡೆ ವಕ್ತಾರ ಎಫಿ ಡೆಫ್ರಿನ್ ಈ ಮಾಹಿತಿ ನೀಡಿದ್ದಾರೆ. ನಮ್ಮ ಟಾರ್ಗೆಟ್ಗಳು ಮುಗಿದಿಲ್ಲ. ನಮ್ಮ ಮುಂದೆ ಇನ್ನೂ ಸಾವಿರಾರು ಟಾರ್ಗೆಟ್ಗಳಿವೆ. ಅಮೆರಿಕದ ಜೊತೆ ಸೇರಿ ಕನಿಷ್ಠ ಇನ್ನೂ 3 ವಾರಗಳ ಕಾಲ ಅಂದ್ರೆ ಯಹೂದಿಗಳ ಹಬ್ಬ ಪಾಸ್ ಓವರ್ ಬರುವವರೆಗೂ ಅಟ್ಯಾಕ್ ಮಾಡಲು ನಾವು ಸಂಪೂರ್ಣ ಪ್ಲಾನ್ ಮಾಡಿಕೊಂಡಿದ್ದೇವೆ. ಅದಾದ ಮೇಲೂ ಬೇಕಾದ್ರೆ ಮತ್ತಷ್ಟು ದಿನ ದಾಳಿ ಮುಂದುವರಿಸಲು ನಮ್ಮ ಹತ್ರ ಪ್ಲಾನ್ಗಳಿವೆ ಅಂತ ವಾರ್ನಿಂಗ್ ಕೊಟ್ಟಿದ್ದಾರೆ. ಜೊತೆಗೆ ನಾವು ಯಾವುದೇ ಟೈಮ್ ಟೇಬಲ್ ಅಥವಾ ಸ್ಟಾಪ್ ವಾಚ್ ಇಟ್ಕೊಂಡು ಯುದ್ಧ ಮಾಡ್ತಾ ಇಲ್ಲ. ಗುರಿ ತಲುಪೋಕೆ ಯುದ್ಧ ಮಾಡ್ತಿದ್ದೇವೆ. ಇರಾನ್ ಸಾಮ್ರಾಜ್ಯದ ಶಕ್ತಿಯನ್ನ ಸಂಪೂರ್ಣವಾಗಿ ಕುಗ್ಗಿಸೋದೇ ನಮ್ಮ ಗುರಿ ಅಂತ ಹೇಳಿದ್ದಾರೆ. ಇನ್ನ ಈ ಸಂಘರ್ಷಕ್ಕೆ ಲೆಬನಾನ್ನ ಹೆಜ್ಬೊಲ್ಲಾಗಳು ಇಳಿದಿರೋ ಬಗ್ಗೆನೂ ಮಾತನಾಡಿದ್ದಾರೆ. ಕಳೆದ ವರ್ಷ ಜೂನ್ನಲ್ಲಿ ನಾವು ಯಾವಾಗ ಇರಾನ್ ಮೇಲೆ ದಾಳಿ ಮಾಡಿದ್ವೋ ಅದು ಲಿಮಿಟೆಡ್ ದಾಳಿ ಅಂತ ಹೆಜ್ಬೊಲ್ಲಾಗಳಿಗೆ ಅರ್ಥವಾಗಿತ್ತು. ಅದಕ್ಕೆ ಅವರು ದಾಳಿ ಮಾಡಿರಲಿಲ್ಲ. ಆದ್ರೆ ಈಗ ಹಾಗಲ್ಲ ಅಂತ ಗೊತ್ತಾಗಿ ಅವರು ನಮ್ಮ ಜೊತೆ ಯುದ್ಧಕ್ಕೆ ಇಳಿದಿದ್ದಾರೆ ಅಂದಿದ್ದಾರೆ. ಈ ನಡುವೆ ಅಮೆರಿಕ ಮತ್ತು ಇಸ್ರೇಲ್ ಸೇರಿ ಇರಾನ್ ಮೇಲಿನ ದಾಳಿನ ಮುಂದುವರೆಸಿದ್ದಾರೆ. ಇರಾನ್ನ ಮರ್ಕಜಿ ಅನ್ನೋ ಪ್ರಾಂತ್ಯದಲ್ಲಿ ಅಮೆರಿಕ ಮತ್ತು ಇಸ್ರೇಲ್ ಸೇರಿ ಇನ್ನೊಂದು ಶಾಲೆ ಮೇಲೆ ದಾಳಿ ಮಾಡಿದ್ದಾರೆ. ಆದ್ರೆ ಇದರಿಂದ ಯಾವುದೇ ತರಹದ ಪ್ರಾಣಹಾನಿ ಸಂಭವಿಸಿಲ್ಲ. ಆದ್ರೆ ಅಲ್ಲಿ ಹಲವು ಕಟ್ಟಡಗಳಿಗೆ ಸಿಕ್ಕಾಪಟ್ಟೆ ಡ್ಯಾಮೇಜ್ ಆದವು ಅಂತ ಅಲ್ಲಿನ ಗವರ್ನರ್ ಮಾಹಿತಿ ಕೊಟ್ಟಿದ್ದಾರೆ. ಇಲ್ಲಾಗಿರೋ ಹಾನಿಯ ಫೋಟೋಗಳನ್ನ ಇರಾನ್ನ ರೆಡ್ ಕ್ರೆಸೆಂಟ್ ಸೊಸೈಟಿ ಶೇರ್ ಮಾಡಿಕೊಂಡಿದೆ. ಇನ್ನ ಚಬಹರ್ ಬಂದಿರಿನ ಸಮೀಪ ಇರೋ ಚಬಹರ್ ಫ್ರೀ ಟ್ರೇಡ್ ಝೋನ್ ಹತ್ರ ಪರ್ವತದಲ್ಲಿರೋ ಇರಾನ್ ಮಿಲಿಟರಿ ಸೈಟ್ಗಳ ಮೇಲೆ ಅಮೆರಿಕದ ಫೈಟರ್ ಜೆಟ್ಗಳು ದಾಳಿ ಮಾಡಿವೆ. ಅಲ್ಲಿ ದೊಡ್ಡ ಸ್ಫೋಟದ ಸದ್ದುಗಳಾದವು ಅಂತ ಜನರು ಹೇಳಿದ್ದಾರೆ. ಇನ್ನು ಇರಾನ್ ರಾಜಧಾನಿ ತೆಹರಾನ್ನಲ್ಲಿ ಇಸ್ರೇಲ್ ನಡೆಸಿದ ದಾಳಿಗೆ ಇರಾನ್ನ ರೆಡ್ ಕ್ರೆಸೆಂಟ್ ಕೇಂದ್ರಗಳು ಧ್ವಂಸಗೊಂಡಿವೆ. ತಮ್ಮ ಒಂದು ಕ್ಲಿನಿಕ್ ಹಾಗೂ ಪರಿಹಾರ ಕೇಂದ್ರದ ಮೇಲೆ ನಡೆದ ದಾಳಿಯಿಂದಾಗಿ ಭಾರೀ ಹಾನಿಯಾಗಿದೆ ಅಂತ ಖುದ್ದು ರೆಡ್ ಕ್ರೆಸೆಂಟ್ ಸೊಸೈಟಿ ಸ್ಪಷ್ಟಪಡಿಸಿದೆ. ಈ ಬಗ್ಗೆ ಆನ್ಲೈನ್ನಲ್ಲಿ ದೃಶ್ಯಗಳು ಹರಿದಾಡ್ತಿವೆ. ಅದರಲ್ಲಿ ಒಡೆದ ಗಾಜುಗಳು ಹಾಗೂ ಪುಡಿಪುಡಿಯಾದ ವೈದ್ಯಕೀಯ ಉಪಕರಣಗಳು ಚಿಲ್ಲಾಪಿಲ್ಲಿಯಾಗಿ ಬಿದ್ದಿರುವುದು ಕಂಡುಬಂದಿದೆ. ಇನ್ನು ಇರಾಕ್ನಲ್ಲಿ ಇರಾನ್ ಬೆಂಬಲಿತ ಪಡೆಗಳ ಮೇಲೂ ವೈಮಾನಿಕ ದಾಳಿ ನಡೆದಿದೆ. ಇರಾಕ್ನ ಜುರ್ಫು ಅಲ್ ಸಖರ್ ಪ್ರದೇಶದಲ್ಲಿರೋ ಪಾಪ್ಯುಲರ್ ಮೊಬಿಲೈಸೇಷನ್ ಫೋರ್ಸಸ್ ಪಿಎಂಎಫ್ ಕೇಂದ್ರ ಕಚೇರಿಯನ್ನೇ ಟಾರ್ಗೆಟ್ ಮಾಡಲಾಗಿದೆ. ಪರಿಣಾಮ ಕನಿಷ್ಠ 3 ಗಾಯಗೊಂಡಿದ್ದಾರೆ. ಈ ಪಿಎಂಎಫ್ ಅಧಿಕೃತವಾಗಿ ಇರಾಕ್ ಭದ್ರತಾ ಪಡೆಯ ಭಾಗವಾಗಿದ್ರೂ ಇದು ಸಂಪೂರ್ಣವಾಗಿ ಇರಾನ್ ಪರ ನಿಲ್ಲೋ ಶಿಯಾ ಸಶಸ್ತ್ರ ಗುಂಪುಗಳ ಬೃಹತ್ ಒಕ್ಕೂಟ. ಹೀಗಾಗಿ ಈಗ ಇಲ್ಲೇ ಇಸ್ರೇಲ್ ಅಮೆರಿಕ ಸೇರಿ ಜಂಟಿ ದಾಳಿ ಮಾಡಿವೆ. ಇನ್ನು ಇರಾಕ್ನ ಬಾಗ್ದಾದ್ನಲ್ಲಿ ಅಮೆರಿಕ ಸೇನೆ ಮೇಲೆ ನಡೆದಿದ್ದ ರಾಕೆಟ್ ದಾಳಿ ಸಂಬಂಧಿಸಿದಂತೆ ಮತ್ತಷ್ಟು ಮಾಹಿತಿ ಸಿಕ್ಕಿದೆ. ಅಮೆರಿಕನ್ ಸೈನಿಕರನ್ನ ಟಾರ್ಗೆಟ್ ಮಾಡಿದ್ದು ನಾವೇ ಅಂತ ಇರಾಕ್ನ ಸರಾಯ ಔಲಿಯಾ ಅಲ್ ದಮ್ ಅನ್ನೋ ಸಂಘಟನೆ ಹೇಳಿಕೆ ನೀಡಿದೆ. ಈ ದಾಳಿಯಿಂದ ಸೇನಾ ನೆಲೆಯಲ್ಲಿ ಬೆಂಕಿ ಹತ್ಕೊಂಡು ಕನಿಷ್ಠ 5 ಜನ ಗಾಯಗೊಂಡಿದ್ರು. ಜೊತೆಗೆ ಪಕ್ಕದಲ್ಲೇ ಇದ್ದ ನೀರು ಶುದ್ಧೀಕರಣ ಘಟಕಕ್ಕೂ ರಾಕೆಟ್ಗಳು ಅಪ್ಪಳಿಸಿ ಹಾನಿಯಾಗಿತ್ತು. ಇನ್ನು ಹಾರ್ಮುಜ್ ಜಲಸಂಧಿ ಬಿಕ್ಕಟ್ಟಿನ ವಿಚಾರದಲ್ಲಿ ಅಮೆರಿಕ ಅಧ್ಯಕ್ಷ ಟ್ರಂಪ್ಗೆ ಮತ್ತೊಂದು ಮುಖಭಂಗ ಆಗಿದೆ. ಜರ್ಮನಿ ಬಳಿಕ ಆಸ್ಟ್ರೇಲಿಯಾ ಹಾಗೂ ಜಪಾನ್ ಮಿತ್ರರು ಕೂಡ ಟ್ರಂಪ್ಗೆ ಕೈಕೊಟ್ಟಿದ್ದಾರೆ. ಹಾರ್ಮುಜ್ ಜಲಮಾರ್ಗ ಓಪನ್ ಮಾಡೋಕೆ ಸಹಾಯ ಮಾಡಿ, ನಿಮ್ಮ ಯುದ್ಧ ನೌಕೆಗಳನ್ನ ಇಲ್ಲಿಗೆ ಕಳಿಸಿಕೊಡಿ ಅಂತ ಟ್ರಂಪ್ ತಮ್ಮ ಮಿತ್ರ ರಾಷ್ಟ್ರಗಳಿಗೆ ಕೇಳಿಕೊಂಡಿದ್ರು. ಆದ್ರೆ ಆಸ್ಟ್ರೇಲಿಯಾ ಮಾತ್ರ ನಾವು ಯಾವುದೇ ಕಾರಣಕ್ಕೂ ಯುದ್ಧ ನೌಕೆಗಳನ್ನ ಈ ಜಲಮಾರ್ಗಕ್ಕೆ ಕಳಿಸೋದಿಲ್ಲ ಅಂತ ಹೇಳಿದೆ. ನಾವು ಯುಎಇಗೆ ಮಾತ್ರ ನೆರವು ನೀಡ್ತೀವಿ. ಅಲ್ಲಿರೋ ನಮ್ಮ ಆಸ್ಟ್ರೇಲಿಯನ್ನರ ಭದ್ರತೆಗಾಗಿ ವಿಮಾನಗಳನ್ನ ಕಳಿಸಿಕೊಡ್ತೀವಿ. ಅದು ಬಿಟ್ರೆ ಹಾರ್ಮುಜ್ ಜಲಸಂಧಿಗೆ ಶಿಪ್ ಕಳಿಸೋ ಮಾತೇ ಇಲ್ಲ ಅಂತ ಆಸ್ಟ್ರೇಲಿಯಾದ ಸಾರಿಗೆ ಸಚಿವೆ ಕ್ಯಾಥರಿನ್ ಕಿಂಗ್ ಹೇಳಿದ್ದಾರೆ. ಗಲ್ಫ್ ರಾಷ್ಟ್ರಗಳಲ್ಲಿರೋ ಒಟ್ಟು ಆಸ್ಟ್ರೇಲಿಯನ್ನರ ಪೈಕಿ 70% ಜನ ಕೇವಲ ಯುಎಇನಲ್ಲಿದ್ದಾರೆ. ಸುಮಾರು 15 ರಿಂದ 20 ಸಾವಿರ ಆಸ್ಟ್ರೇಲಿಯನ್ನರು ಅಲ್ಲಿ ಕೆಲಸ ಹಾಗೂ ವ್ಯಾಪಾರದಲ್ಲಿ ತೊಡಗಿಸಿಕೊಂಡಿದ್ದಾರೆ. ಹೀಗಾಗಿ ಅವರ ರಕ್ಷಣೆಗಾಗಿ ಮಾತ್ರ ನಾವು ಬದ್ಧ ಅಂತ ಆಸ್ಟ್ರೇಲಿಯಾ ಹೇಳ್ತಿದೆ. ಅತ್ತ ಅಮೆರಿಕದ ಕ್ಲೋಸ್ ಫ್ರೆಂಡ್ ಜಪಾನ್ ಕೂಡ ಟ್ರಂಪ್ಗೆ ಶಾಕ್ ಕೊಟ್ಟಿದೆ. ಹಾರ್ಮುಜ್ ಜಲಮಾರ್ಗದಲ್ಲಿ ತೈಲ ಹಡಗುಗಳಿಗೆ ಭದ್ರತೆ ನೀಡೋ ಸಂಬಂಧ ನಮ್ಮ ನೌಕಾಪಡೆ ಹಡಗುಗಳನ್ನು ಕಳಿಸೋ ಯಾವುದೇ ಪ್ಲಾನ್ ಸದ್ಯ ನಮ್ಮ ಮುಂದೆ ಇಲ್ಲ ಅಂತ ಹೇಳಿದೆ. ಖುದ್ದು ಜಪಾನ್ ಪಿಎಂ ಸನೈ ತಕೈಚಿ ಅಲ್ಲಿನ ಸಂಸತ್ನಲ್ಲಿ ಈ ಹೇಳಿಕೆ ನೀಡಿದ್ದಾರೆ.
ಅಲ್ಲದೆ ಕಾನೂನಿನ ಚೌಕಟ್ಟಿನಲ್ಲಿ ಜಪಾನ್ ಸ್ವತಂತ್ರವಾಗಿ ಏನ್ ಮಾಡಬಹುದು ಅನ್ನೋದನ್ನ ಮಾತ್ರ ನಾವು ಪರಿಶೀಲಿಸುತ್ತಿದ್ದೀವಿ ಅಂತ ಸನೈ ಹೇಳಿದ್ದಾರೆ. ಇನ್ನು ಗಲ್ಫ್ ಸಂಘರ್ಷದ ಬಗ್ಗೆ ಸೋಷಿಯಲ್ ಮೀಡಿಯಾದಲ್ಲಿ ಫೇಕ್ ಮತ್ತು ದಾರಿ ತಪ್ಪಿಸೋ ಕಂಟೆಂಟ್ ಪೋಸ್ಟ್ ಮಾಡಿದ ಆರೋಪದ ಮೇಲೆ ಯುಎಇನಲ್ಲಿ 35 ಜನರನ್ನ ಅರೆಸ್ಟ್ ಮಾಡಲಾಗಿದೆ. ಇದರಲ್ಲಿ 19 ಮಂದಿ ಭಾರತೀಯರು ಅಂತ ಗೊತ್ತಾಗಿದೆ. ಯುದ್ಧದ ಪರಿಸ್ಥಿತಿಯಲ್ಲಿ ಇಂಥ ಪೋಸ್ಟ್ಗಳನ್ನ ಹಾಕೋದ್ರಿಂದ ಜನಸಾಮಾನ್ಯರು ಪ್ಯಾನಿಕ್ ಆಗ್ತಾರೆ, ತಪ್ಪು ಮಾಹಿತಿ ಸ್ಪ್ರೆಡ್ ಆಗುತ್ತೆ. ಇದು ರಾಷ್ಟ್ರೀಯ ಭದ್ರತೆಗೆ ಅಪಾಯ ಅಂತ ಯುಎಇ ಅಧಿಕಾರಿಗಳು ಹೇಳಿದ್ದಾರೆ. ಯುಎಇ ಕಾನೂನು ಪ್ರಕಾರ ಇಂಥ ಅಪರಾಧ ಎಸಗಿದವರಿಗೆ ಕನಿಷ್ಠ 1 ವರ್ಷ ಜೈಲುವಾಸ ಮತ್ತು ಸುಮಾರು 25 ಲಕ್ಷ ರೂಪಾಯಿಯವರೆಗೆ ದಂಡ ವಿಧಿಸಬಹುದು. ಆದ್ರೆ ಸ್ನೇಹಿತರೆ, ಜಗತ್ತಿಗೆ ಕಂಪೇರ್ ಮಾಡಿದ್ರೆ ಭಾರತ ಪ್ರಶಾಂತವಾಗಿದೆ. ಇಂಥ ಭಾರತದಲ್ಲಿರೋ ಕಾಶಿ, ಅಯೋಧ್ಯೆ, ರಾಮ ಮಂದಿರ ಎಲ್ಲ ನೋಡ್ಕೊಂಡು ನೀವು ಯಾತ್ರೆ ಮಾಡ್ಕೊಂಡು ಬರಬೇಕು ಅಂತ ಹೇಳಿದ್ರೆ 7 ಸನ್ಸ್ ಟೂರಿಸಂನ ಪ್ಯಾಕೇಜ್ ನಿಮಗಾಗಿ. ಹಿರಿಯ ನಾಗರಿಕರ ಸ್ಪೆಷಲ್ ಕೇರ್ನೊಂದಿಗೆ ನೀವು ಹೋಗಿ ಬರ್ಬೋದು. ಸ್ಕ್ರೀನ್ ಮೇಲೆ ನಂಬರ್ ಇದೆ, ಕಾಲ್ ಮಾಡಬಹುದು. ಸುದ್ದಿಯಲ್ಲಿ ಮುಂದುವರಿಯೋಣ. ಈ ಮಧ್ಯೆ ಅಮೆರಿಕ ಅಧ್ಯಕ್ಷ ಡೊನಾಲ್ಡ್ ಟ್ರಂಪ್ ಚೀನಾ ಅಧ್ಯಕ್ಷ ಶಿ ಜಿನ್ಪಿಂಗ್ ವಿರುದ್ಧ ಕಿಡಿಕಾರಿದ್ದಾರೆ. ಹಾರ್ಮುಜ್ ಜಲಸಂಧಿಗೆ ರಕ್ಷಣೆ ನೀಡೋ ಹೊರೆ ಕೇವಲ ಅಮೆರಿಕದ ಭುಜಗಳ ಮೇಲೆ ಬೀಳೋದು ಸರಿಯಲ್ಲ. ಚೀನಾ ಕೂಡ ಇದಕ್ಕೆ ಸಹಾಯ ಮಾಡೋಕೆ ಬರಬೇಕು. ಯಾಕಂದ್ರೆ ಇದೇ ಹಾರ್ಮುಜ್ ಜಲಸಂಧಿ ಮೂಲಕ ಚೀನಾದ 90% ತೈಲ ಹಾದು ಹೋಗುತ್ತೆ. ಈ ಜಲಸಂಧಿಯಿಂದ ಲಾಭ ಮಾಡಿಕೊಳ್ಳೋರು ಹೆಲ್ಪ್ ಮಾಡಿದ್ರೆ ಮಾತ್ರ ಸರಿ ಇರುತ್ತೆ ಅಂತ ಇಂಟರ್ವ್ಯೂ ಒಂದರಲ್ಲಿ ಹೇಳಿದ್ದಾರೆ. ಜೊತೆಗೆ ಈ ಮ್ಯಾಟರ್ನಲ್ಲಿ ಚೀನಾದ ನಿಲುವು ಏನಿದೆ ಅಂತ ನನಗೆ ಗೊತ್ತಾಗಬೇಕು. ಅದು ಚೀನಾಗೆ ಭೇಟಿ ಕೊಡೋ ಮುಂಚೆನೇ ತಿಳಿಯೋಕೆ ಇಷ್ಟವಿದೆ ಅಂದಿದ್ದಾರೆ. ಅದಕ್ಕೆ ಚೀನಾ ತನ್ನ ನಿಲುವು ಹೇಳಿಲ್ಲ ಅಂದ್ರೆ ಮೀಟಿಂಗ್ ಮುಂದೂಡಲಾಗುತ್ತಾ ಅಂತ ಪ್ರಶ್ನೆ ಮಾಡಲಾಯಿತು. ಅದಕ್ಕೆ ಟ್ರಂಪ್ ಹೌದು, ನಾವು ಮೀಟಿಂಗ್ ಅನ್ನ ಡಿಲೇ ಮಾಡೋ ಸಾಧ್ಯತೆ ಇದೆ ಅಂತ ನೇರವಾಗಿ ಹೇಳಿದ್ದಾರೆ. ಇನ್ನು ಹಾರ್ಮುಜ್ ವಿಷಯದಲ್ಲಿ ಭಾರತದ ಮೇಲೂ ಒತ್ತಡ ಹಾಕೋಕೆ ಅಮೆರಿಕ ಮುಂದಾಗಿರೋ ತರ ಕಾಣ್ತಿದೆ. ಈ ಬಗ್ಗೆ ಇಂಟರ್ವ್ಯೂ ಒಂದರಲ್ಲಿ ಮಾತನಾಡಿದ ಅಮೆರಿಕದ ಎನರ್ಜಿ ಸೆಕ್ರೆಟರಿ ಕ್ರಿಸ್ ರೈಟ್, ಹಾರ್ಮುಜ್ ಜಲಸಂಧಿಗಾಗಿ ಸಹಾಯ ಪಡೆಯೋಕೆ ಟ್ರಂಪ್ ಬೇರೆ ದೇಶಗಳ ಪಟ್ಟಿ ಮಾಡಿದ್ದಾರೆ. ಈಗಾಗಲೇ ಚೀನಾ, ಜಪಾನ್, ಬ್ರಿಟನ್, ಫ್ರಾನ್ಸ್ ಮತ್ತು ದಕ್ಷಿಣ ಕೊರಿಯಾ ದೇಶಗಳನ್ನ ಕಾಂಟ್ಯಾಕ್ಟ್ ಮಾಡಿದ್ದು, ಕೆಲವು ದೇಶಗಳು ಅಮೆರಿಕಾಗೆ ಬೆಂಬಲ ನೀಡಲು ಒಪ್ಪಿಕೊಂಡಿವೆ ಅಂದಿದ್ದಾರೆ. ಜೊತೆಗೆ ಜಪಾನ್, ಕೊರಿಯಾ, ಚೀನಾ, ಥೈಲ್ಯಾಂಡ್, ಭಾರತ ಸೇರಿದಂತೆ ಏಷ್ಯಾದ ಅನೇಕ ದೇಶಗಳು ಇದೇ ಮಾರ್ಗದ ಮೇಲೆ ಡಿಪೆಂಡ್ ಆಗಿವೆ. ಹಾಗಾಗಿ ಎಲ್ಲರೂ ಸೇರಿ ಈ ಮಾರ್ಗವನ್ನ ಓಪನ್ ಮಾಡೇ ಮಾಡ್ತೀವಿ, ನಮಗೆ ಬೇರೆ ದೇಶಗಳ ಸಪೋರ್ಟ್ ಸಿಗುತ್ತೆ ಅಂತ ಹೇಳಿದ್ದಾರೆ. ಇನ್ನು ಇರಾನ್ನಲ್ಲಿ ಇಸ್ರೇಲ್ ಜೊತೆ ನೇರ ಲಿಂಕ್ ಹೊಂದಿದ್ದಾರೆ ಅಂತ ಹೇಳಿ ಇರಾನ್ ಇಂಟರ್ ನ್ಯಾಷನಲ್ ನ್ಯೂಸ್ ಚಾನೆಲ್ ಪರ ಕೆಲಸ ಮಾಡ್ತಿದ್ದ 18 ಜನರನ್ನ ಇರಾನ್ ಅಧಿಕಾರಿಗಳು ಅರೆಸ್ಟ್ ಮಾಡಿದ್ದಾರೆ. ಶತ್ರುಗಳು ದಾಳಿ ನಡೆಸಿದ್ದ ಜಾಗಗಳ ಫೋಟೋಗಳು ಹಾಗೂ ರಕ್ಷಣಾ ತಂಡಗಳಿದ್ದ ಲೊಕೇಶನ್ಗಳನ್ನ ಈ ಚಾನೆಲ್ಗೆ ಕಳಿಸಿಕೊಟ್ಟಿದ್ರು ಅಂತ ಹೇಳಿ ಇವರನ್ನೆಲ್ಲ ಬಂಧಿಸಲಾಗಿದೆ. ಇದಲ್ಲದೆ ಇನ್ನೂ 21 ಜನರ ವಿರುದ್ಧ ಕಠಿಣ ಕಾನೂನು ಕ್ರಮ ಜರುಗಿಸಲಾಗ್ತಿದೆ. ಅಂದಹಾಗೆ ಈ ಹಿಂದೆ ಶತ್ರು ರಾಷ್ಟ್ರಗಳಿಗೆ ರಹಸ್ಯ ಮಾಹಿತಿ ಲೀಕ್ ಮಾಡಿದ ಆರೋಪದ ಮೇಲೆ ಈಗಾಗಲೇ 500ಕ್ಕೂ ಹೆಚ್ಚು ಜನರನ್ನ ಇರಾನ್ನಲ್ಲಿ ಅರೆಸ್ಟ್ ಮಾಡಲಾಗಿದೆ. ಹೀಗಾಗಿ ಇರಾನ್ ನಡೆಸ್ತಿರೋ ಈ ಸರಣಿ ಬಂಧನಗಳ ಬಗ್ಗೆ ಮಾನವ ಹಕ್ಕುಗಳ ಸಂಘಟನೆಗಳು ಆತಂಕ ಹೊರಹಾಕಿವೆ. ಮಧ್ಯಪ್ರಾಚ್ಯದಲ್ಲಿ ಯುದ್ಧ ತೀವ್ರಗೊಳ್ತಿರೋ ನಡುವೆನೇ ಇರಾನ್ನ ಮಾಜಿ ದೊರೆ ಪುತ್ರ ರೆಜಾ ಪಹಲ್ವಿ ಪ್ರತಿಭಟನೆಗೆ ಕರೆ ಕೊಟ್ಟಿದ್ದಾರೆ. ಕೆಟ್ಟ ಶಕ್ತಿಗಳನ್ನ ಹಾಗೂ ದುರಾದೃಷ್ಟವನ್ನ ದೂರ ಮಾಡೋ ಪಾರ್ಸಿಗಳ ಪ್ರಾಚೀನ ಹಬ್ಬ ಚಾಹರ್ ಶಂಬೆ ಸೂರಿ ದಿನ ಅಂದ್ರೆ ಮಾರ್ಚ್ 17ರಂದು ಎಲ್ಲರೂ ಪ್ರತಿಭಟನೆ ಮಾಡಿ ವಿದೇಶಗಳಲ್ಲಿರೋ ಎಲ್ಲ ಇರಾನ್ ಎಂಬಸಿಗಳ ಮುಂದೆ ಒಗ್ಗೂಡಿ ಪ್ರೊಟೆಸ್ಟ್ ಮಾಡಬೇಕು ಅಂತ ಕರೆ ನೀಡಿದ್ದಾರೆ. ಅಲ್ಲದೆ ಇರಾನ್ನ ಸ್ವಾತಂತ್ರ್ಯದ ದಿನ ಹತ್ತಿರದಲ್ಲೇ ಇದೆ ಅನ್ನೋದನ್ನ ಇಡೀ ಜಗತ್ತಿಗೆ ತೋರಿಸೋಣ ಅಂತ ಹೇಳಿ ಸೋಷಿಯಲ್ ಮೀಡಿಯಾದಲ್ಲಿ ಪೋಸ್ಟ್ ಹಾಕಿದ್ದಾರೆ. ಪಾಕಿಸ್ತಾನ ಮತ್ತು ಅಫ್ಘಾನಿಸ್ತಾನದ ಗಡಿಯಲ್ಲಿ ಮತ್ತೆ ಯುದ್ಧದ ವಾತಾವರಣ ನಿರ್ಮಾಣವಾಗಿದೆ. ಉಗ್ರರ ಅಡಗುತಾಣಗಳನ್ನು ನಾಶ ಮಾಡುವ ನೆಪದಲ್ಲಿ ಪಾಕಿಸ್ತಾನ ಸೇನೆ ಅಫ್ಘಾನಿಸ್ತಾನದ ಕಂದಹಾರ್ ಪ್ರಾಂತ್ಯದ ಮೇಲೆ ರಾತ್ರಿ ವಾಯುದಾಳಿ ನಡೆಸಿದೆ. ಆಪರೇಷನ್ ಗಜಬ್ ಲಿಲ್ ಹಕ್ ಹೆಸರಿನಲ್ಲಿ ಈ ದಾಳಿ ನಡೆದಿದೆ ಅಂತ ಪಾಕಿಸ್ತಾನ ಹೇಳಿಕೊಂಡಿದೆ. ಇದರಲ್ಲಿ ಸಾಕಷ್ಟು ಉಗ್ರರನ್ನ ಹೊಡೆದಾಕಿದ್ದೇವೆ ಅಂತ ಪಾಕ್ ಹೇಳಿದೆ. ಆದರೆ ಪಾಕಿಸ್ತಾನದ ವಾದವನ್ನ ಅಫ್ಘಾನ್ನ ತಾಲಿಬಾನ್ ಸರ್ಕಾರ ತಳ್ಳಿ ಹಾಕಿದೆ. ಪಾಕ್ ದಾಳಿಯಲ್ಲಿ ಒಂದು ಪುನರ್ವಸತಿ ಕೇಂದ್ರ ಹಾಗೂ ಖಾಲಿ ಕಂಟೈನರ್ ಮಾತ್ರ ನಾಶವಾಗಿದೆ ಅಂತ ಹೇಳಿದೆ. ಅಲ್ಲದೆ ಪಾಕ್ನ ಈ ನಡೆಯಿಂದ ರೊಚ್ಚಿಗೆದ್ದಿರುವ ತಾಲಿಬಾನ್ ದಕ್ಷಿಣ ವಜೀರಿಸ್ತಾನದಲ್ಲಿರುವ ಪಾಕಿಸ್ತಾನಿ ಸೇನಾ ಕ್ಯಾಂಪ್ ಮೇಲೆ ಪ್ರತಿದಾಳಿ ನಡೆಸಿದೆ. ಇದರಿಂದಾಗಿ ಪಾಕ್ ಸೇನೆಗೆ ಅಪಾರ ಸಾವು ನೋವು ಹಾಗೂ ಹಾನಿ ಉಂಟಾಗಿದೆ ಅಂತ ಅಫ್ಘಾನ್ ಮೀಡಿಯಾಗಳು ರಿಪೋರ್ಟ್ ಮಾಡಿವೆ. ಇನ್ನು ಪಶ್ಚಿಮ ಏಷ್ಯಾದಲ್ಲಿ ಅಮೆರಿಕ, ಇಸ್ರೇಲ್ ಮತ್ತು ಇರಾನ್ ನಡುವೆ ಯುದ್ಧ ನಡೀತಿರೋ ಹೊತ್ತಲ್ಲೇ ಜಪಾನ್ನ ಪ್ರಧಾನಿ ಸನಾಯ್ ಟಕೈಚಿ ಮಾರ್ಚ್ 19ಕ್ಕೆ ಅಮೆರಿಕಕ್ಕೆ ಭೇಟಿ ನೀಡ್ತಾ ಇದ್ದಾರೆ. ಈ ವೇಳೆ ಇಬ್ಬರು ಜಪಾನ್ ಅಮೆರಿಕ ಮೈತ್ರಿ, ಆರ್ಥಿಕ ಭದ್ರತೆ ಮತ್ತು ಅಮೆರಿಕದಲ್ಲಿ ಜಪಾನ್ ಹೂಡಿಕೆ ಬಗ್ಗೆ ಡಿಸ್ಕಸ್ ಮಾಡಲಿದ್ದಾರೆ. ಹಾಗೆ ತೈವಾನ್ ಸಮಸ್ಯೆ ಚರ್ಚೆ ಮಾಡಲಿದ್ದಾರೆ ಮತ್ತು ಜಪಾನ್ನ ಸೈಡ್ಲೈನ್ ಮಾಡಿ ಅಮೆರಿಕ ಚೀನಾ ನಡುವೆ ಮೇಜರ್ ಡೀಲ್ ಆಗ್ಬೋದನ್ನೋ ಆತಂಕ ಜಪಾನ್ಗಿದೆ. ಇದರ ಬಗ್ಗೆನೂ ಮಾತುಕತೆ ಆಗಲಿದೆ.
ಜೊತೆಗೆ ಮಿಡಲ್ ಈಸ್ಟ್ ಯುದ್ಧದಿಂದ ಜಪಾನ್ ಮೇಲಾಗ್ತಿರೋ ಆರ್ಥಿಕ ಒತ್ತಡದ ಬಗ್ಗೆ ಟ್ರಂಪ್ ಜೊತೆ ಮುಕ್ತವಾಗಿ ಹಾಗೂ ನೇರವಾಗಿ ಚರ್ಚೆ ಮಾಡಬಹುದು ಎನ್ನಲಾಗ್ತಿದೆ. ಅಮೆರಿಕ ಪುನಃ ಧಾರ್ಮಿಕ ಸ್ವಾತಂತ್ರ್ಯ ಅಂತ ಹೇಳಿ ಭಾರತದ ಆಂತರಿಕ ವಿಚಾರಗಳಲ್ಲಿ ಕಡ್ಡಿ ಆಡಿಸೋಕೆ ಶುರು ಮಾಡಿದೆ. ಅಮೆರಿಕದ ಅಂತಾರಾಷ್ಟ್ರೀಯ ಧಾರ್ಮಿಕ ಸ್ವಾತಂತ್ರ್ಯ ಆಯೋಗ ಅಂದ್ರೆ USCIRF ಯುಎಸ್ ಕಮಿಷನ್ ಆನ್ ಇಂಟರ್ನ್ಯಾಷನಲ್ ರಿಲಿಜಿಯಸ್ ಫ್ರೀಡಮ್ ಈಗ ತನ್ನ ವಾರ್ಷಿಕ ರಿಪೋರ್ಟ್ ರಿಲೀಸ್ ಮಾಡಿದೆ. ಇದರಲ್ಲಿ ಭಾರತದಲ್ಲಿ ಧಾರ್ಮಿಕ ಸ್ವಾತಂತ್ರ್ಯ ಹದಗೆಟ್ಟಿದೆ ಅಂತ ಆರೋಪ ಮಾಡಿದೆ. ಅಲ್ಲದೆ ಭಾರತದ RSS ಬಿಜೆಪಿ ಪಕ್ಷ ಮತ್ತು ಗುಪ್ತಚರ ಇಲಾಖೆ ರಾ ಮೇಲೆ ಸ್ಯಾಂಕ್ಷನ್ಸ್ ಹೇರಬೇಕು ಅಂತ ಅಮೆರಿಕ ಸರ್ಕಾರಕ್ಕೆ ಶಿಫಾರಸು ಮಾಡಿದೆ. ಭಾರತವನ್ನ ಕಂಟ್ರಿ ಆಫ್ ಪರ್ಟಿಕ್ಯುಲರ್ ಕನ್ಸರ್ನ್ ಅಂದ್ರೆ ಧಾರ್ಮಿಕ ವಿಚಾರದಲ್ಲಿ ಅತಿ ಹೆಚ್ಚು ಕಳವಳಕಾರಿಯಾದ ದೇಶಗಳ ಪಟ್ಟಿಗೆ ಸೇರಿಸಿದೆ. ಭಾರತದಲ್ಲಿ ಅಲ್ಪಸಂಖ್ಯಾತರ ಮೇಲೆ ದೌರ್ಜನ್ಯ ನಡೆಯುತ್ತಿದೆ. ಹಾಗಾಗಿ ಭಾರತಕ್ಕೆ ಮಾಡ್ತಿರೋ ಶಸ್ತ್ರಾಸ್ತ್ರಗಳ ಮಾರಾಟವನ್ನ ಕೂಡಲೇ ನಿಲ್ಲಿಸಬೇಕು ಅಂತಲೂ ಅಮೆರಿಕ ಸರ್ಕಾರವನ್ನ ಈ ಆಯೋಗ ಒತ್ತಾಯಿಸಿದೆ. ಭಾರತದಲ್ಲಿ ಮತಾಂತರ ನಿಷೇಧ ಕಾಯ್ದೆಗಳನ್ನ ತಂದು ಅಲ್ಪಸಂಖ್ಯಾತರನ್ನ ಟಾರ್ಗೆಟ್ ಮಾಡಲಾಗ್ತಿದೆ. ಜೊತೆಗೆ ಇತ್ತೀಚೆಗೆ ತರಲಾದ ವಕ್ಫ್ ತಿದ್ದುಪಡಿ ಕಾಯ್ದೆ ಕೂಡ ಸರಿಯಿಲ್ಲ ಅಂತ ಟೀಕಿಸಿದೆ. ಮಹಾರಾಷ್ಟ್ರ, ಒಡಿಶಾ ಮತ್ತು ಉತ್ತರ ಪ್ರದೇಶದಲ್ಲಿ ನಡೆದ ಕೋಮು ಗಲಭೆಗಳಿಗೆ RSS ಜೊತೆಗಿರೋ ವಿಶ್ವ ಹಿಂದೂ ಪರಿಷತ್ VHP ಕಾರಣ ಅಂತಲೂ ದೂರಿದೆ. ಸದ್ಯಕ್ಕೆ ಈ ಲೇಟೆಸ್ಟ್ ರಿಪೋರ್ಟ್ ಬಗ್ಗೆ ಭಾರತ ಯಾವುದೇ ಪ್ರತಿಕ್ರಿಯೆ ಕೊಟ್ಟಿಲ್ಲ. ಆದರೆ ಕಳೆದ ವರ್ಷಗಳಲ್ಲೂ ಇದೇ ಆಯೋಗ ಹೀಗೆಯೇ ರಿಪೋರ್ಟ್ ಕೊಟ್ಟಾಗ ಭಾರತ ಅದನ್ನ ತೀವ್ರವಾಗಿ ಖಂಡಿಸಿತ್ತು. ಇದು ಒಂದು ರಾಜಕೀಯ ಪ್ರೇರಿತ ರಿಪೋರ್ಟ್. ಇವರಿಗೆ ಭಾರತದ ಬಗ್ಗೆ ಮಾತಾಡೋ ಯಾವುದೇ ನೈತಿಕತೆ ಇಲ್ಲ. ಮೊದಲು ಈ ಆಯೋಗದ ಮೇಲೆಯೇ ನಿರ್ಬಂಧ ಹೇರಬೇಕು ಅಂತ ಭಾರತ ತಿರುಗೇಟು ಕೊಟ್ಟಿತ್ತು. ಅಷ್ಟೇ ಅಲ್ಲ, ಈ ಆಯೋಗದ ಟೀಮ್ಗೆ ಭಾರತಕ್ಕೆ ಬರಲು ವೀಸಾ ಕೂಡ ರಿಜೆಕ್ಟ್ ಮಾಡಿತ್ತು. ಈಗ ಮತ್ತೆ ಅದೇ ರಿಪೀಟ್ ಆಗಿದೆ. ಸೊ ಫ್ರೆಂಡ್ಸ್, ಇದಾಗಿತ್ತು ಇವತ್ತಿನ ಜಗತ್ತಿನ ಸುತ್ತಾಟ. ಸಬ್ಸ್ಕ್ರೈಬ್ ಮಾಡದೇ ಇರೋರು ಸಬ್ಸ್ಕ್ರೈಬ್ ಮಾಡಿ, ಪಕ್ಕದಲ್ಲಿರೋ ಜಾಯಿನ್ ಬಟನ್ ಕ್ಲಿಕ್ ಮಾಡೋ ಮೂಲಕ ಆಸಕ್ತ ವೀಕ್ಷಕರು ಮಸ್ತ್ ಮಗ ಪ್ರೀಮಿಯಂ ಮೆಂಬರ್ಸ್ ಆಗ್ಬೋದು. ಎಲ್ಲ ಮೆಂಬರ್ಸ್ ಓನ್ಲಿ ವಿಡಿಯೋ ನೋಡೋಕೆ ಶುರು ಮಾಡ್ಬೋದು. ಆಸಕ್ತರು ಚೆಕ್ ಮಾಡಿ. ಮತ್ತೆ ಭೇಟಿ ಆಗ್ತಿರೋಣ. ನಮಸ್ತೆ.